ನೋಡಿ, ಇವತ್ತು ಸಿಕ್ಕಾಪಟ್ಟೆ ಸ್ಪೆಷಲ್ ದಿನ. ಯಾಕೆ ಅಂದರೆ ನಾಳೆ ಹೊಸ ವರ್ಷ ಇರ್ಬೋದು, ನಾಳೆ ದೇವಸ್ಥಾನಕ್ಕೆ ಹೋಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಇವತ್ತೊಂದು ಬಾರ್ಗೆ ಹೋಗೋದಂತೂ ಪಕ್ಕ. ಇವತ್ತು ಕುಡ್ತಾ ಅನ್ನೋದು ಒಂದು ಟ್ರೆಂಡ್ ಆಗಿದೆ, ಫ್ಯಾಷನ್ ಆಗಿದೆ. ಕುಡ್ತಾ ತಪ್ಪೋ ಸರಿನೋ ಅದೆಲ್ಲ ಮಿಕ್ಕಿದ ವಿಷಯ, ಆದರೆ ಕುಡಿಯೋರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಅವರ ಒಂದು ಗೋಳು, ಅವರ ಒಂದು ನೋವು ಇವ್ಯಾವುದು ಕೂಡ ಕೇಳೋರಿಲ್ಲ. ಹಾಗಾಗಿ ಏನು ಇವತ್ತು ಬರೀ ಕುಡ್ತದ ಬಗ್ಗೆನೇ ಮಾತಾಡ್ತಿದ್ದಾನ. ಎಸ್, ಜನ ಬದುಕಿದ್ರೂ ಕುಡಿತಾರೆ, ಸತ್ರೂ ಕುಡಿತಾರೆ, ಹುಟ್ಟಿದ್ರೂ ಕುಡಿತಾರೆ, ನೋವಾದರೂ ಕುಡಿತಾರೆ, ಏನಾದರೂ ಖುಷಿ ಆದರೂ ಕುಡಿತಾರೆ. ಒಟ್ಟಿನಲ್ಲಿ ಕುಡ್ತಕ್ಕೊಂದು ಕಾರಣ ಬೇಕು, ಎಲ್ಲರೂ ಕೂಡ ಕುಡಿತಾರೆ. ಯಾಕೆ ಇಷ್ಟೊಂದು ಕುಡಿತದ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದರೆ ಇಲ್ಲೊಂದು ಚಿಕ್ಕ ಪ್ಯಾಕೇಜ್ ಇದೆ, ನೋಡ್ಕೊಂಬನ್ನಿ. ಒಂದು ಪೆಗ್ಗಿನ ಕಥೆ ಇದು, ಇದರ ಒಳಗಿನ ವ್ಯಥೆ ಇದು. ನಿತ್ಯ ದುಡಿ, ಸತ್ಯ ನುಡಿ, ಸ್ವಲ್ಪ ಕುಡಿ, ಮನೆಗೆ ನಡಿ. ನಾವು ಕುಡುಕರಲ್ಲ, ಮದ್ಯಪ್ರಿಯರು. ನಾವು ಕುಡುಕರಲ್ಲ, ಸರ್ಕಾರದ ಆಸ್ತಿವಂತರು. ನಾವು ಕುಡುಕರು, ನಮ್ಮದೇ ಸರ್ಕಾರ. ಇವರೆಲ್ಲ ಹೇಳ್ತಿರೋದ್ರಲ್ಲಿ ಸ್ವಲ್ಪ ಫ್ಯಾಕ್ಟೂ ಇದೆ. ರಾಜ್ಯ ಸರ್ಕಾರಕ್ಕೆ ವರ್ಷವೊಂದಕ್ಕೆ ಏನಿಲ್ಲ ಅಂದ್ರು 36,000 ಕೋಟಿ ಆದಾಯ ಕೊಡ್ತೀವಿ ಅನ್ನೋದು ಇವರ ವಾದ. ಇದೇ ವಾದದೊಂದಿಗೆ ಇತ್ತೀಚೆಗೆ ನಡೆದ ಬೆಳಗಾವಿ ಅಧಿವೇಶನದ ವೇಳೆ ಸುವರ್ಣಸೌಧದ ಮುಂದೆ ಪ್ರತಿಭಟನೆ ಮಾಡಿದ್ರು. ಹೀಗೆ ಕೂಗ್ತಿದ್ದ ಮದ್ಯಪ್ರಿಯರ ಸಮಸ್ಯೆ ಕೇಳೋದಕ್ಕೆ ಖುದ್ದು ಸಚಿವರೇ ಬಂದ್ರು. ಅವರ ಬೇಡಿಕೆಗಳನ್ನು ಕೇಳಿ ಸಚಿವರೇ ಒಂದು ಕ್ಷಣ ಬಿದ್ದು ನಕ್ರು. ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ರೈತರು, ಎಲ್ಲ ಕಾರ್ಮಿಕರು, ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ಬಡವರು ಕುಡಿತಾ ಇದ್ದೀವಿ. ಎಲ್ಲ ನಿಮ್ಮ ಬಾರು ಅಂಗಡಿ ಮುಂದೆ ಒಳ್ಳೆ ಕ್ಲೀನ್ ಆಗಿ ಅವರಿಗೆ ಟ್ರೀಟ್ಮೆಂಟ್ ಮಾಡಬೇಕು, ಸ್ವಚ್ಛತೆ ಕಾಪಾಡಬೇಕು. ಅಲ್ಲಿ ಸೆಕೆಂಡ್ಸ್ ಮಾರಿ ಹೆಲ್ತ್ ಇಂದ ಇವತ್ತು ಕಳ್ಕೊಂತಿದ್ರೆ ಅದರಿಂದ ಒರಿಜಿನಲ್ ಮಾರುವ ಮುಖಾಂತರ 36,000 ಕೋಟಿ ಏನು ಆದಾಯ ಕೊಡ್ತಾ ಇದೀವಿ ಸರ್ಕಾರಕ್ಕೆ. ಅದರಲ್ಲಿ ನಮಗೆ 10% ಅನ್ನ ತೆಗೆದು ಒಂದು ನಿಧಿ ಮಾಡಬೇಕು. ಸೈರಿಂಗ್ ಮೇಲೆ ಕೂತ್ರೆ ಸ್ಟಾರ್ಟ್ ಆಗ್ತಂಗ್ ಮಾಡಿ ಒಂದು ಆಂಬುಲೆನ್ಸ್ ಬಿಡಿ ಸರ್. ಯಾರಿಗೆ? ಕುಡುಕರಿಗೆ ಬಿಡಿ ಸರ್. ಈಗ ಒಂದು ರೇಷನ್ ಒಂದು ಕಾರ್ಡ್ ಮಾಡಿದ್ದಲ್ಲ, ಒಂದು ಒಬ್ಬನಿಗೆ 1 ಕ್ವಾರ್ಟರ್ ನಿಗದಿ ಮಾಡಿ. ಒಬ್ಬ ಕುಡಿದು ಲಿವರ್ ಹೋಗುತ್ತೆ, ಒಂದು ನಿಧಿನೂ ಮಾಡಬೇಕು. ಕುಡುಕ ಅನ್ನೋ ಕೀಳು ಪದ ತೆಗಿಬೇಕು. ನಿಮ್ ಕೈ ಮುಗಿದಿ ಸರ್, ಆಧಾರ್ ಕಾರ್ಡ್ ಲಿಂಕ್ ಮಾಡ್ತೀವಿ ಸರ್. ಈಗ ಸುವರ್ಣ ಸೌಧವಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲೂ ಮದ್ಯಪ್ರಿಯರದ್ದೇ ಹವ. ಕುಡುಕ ಅನ್ನೋ ಕೀಳು ಪದ ತೆಗಿಬೇಕು. ಕುಡುಕ ಅನ್ನೋ ಕೀಳು ಪದ, ಕೀಳು ಮಾತ್ರ ಮತ್ತೆ ಅವ್ರ ಮಕ್ಕಳಿಗೆ ಎಜುಕೇಶನ್ ಕೊಡ್ಬೇಕು. ಇವತ್ತು ಬಾಟ್ಲ ಮೇಲೆ ಮಾಡಿ ಸರ್, ಇನ್ಸೂರೆನ್ಸ್ ಮಾಡಿ 2 ರೂಪಾಯಿ ಜಾಸ್ತಿ ತಗೊಳ್ಳಿ ನಮ್ಮ ಹತ್ರ. ಡಿಸೆಂಬರ್ 31 ನಮ್ದು 31 30 ಲಾಸ್ಟ್ ಮದ್ಯಪಾನ ಪ್ರಿಯರ ಡೈರಿ ಅಂತ ಸರ್ಕಾರನೇ ಆಚರಿಸ್ಬೇಕು ಸರ್. ನಮ್ಮ ಮದ್ಯಪಾನ ಪ್ರಿಯರಿಗೆ ಒಂದಿನ ಒಂದು ಸ್ವಲ್ಪ ಡಿಸ್ಕೌಂಟ್ ಕೊಡಿ ಸರ್. ಇದು ಕಾಮಿಡಿ ವಿಚಾರವಂತೂ ಅಲ್ವೇ ಅಲ್ಲ. ಈಗೆಲ್ಲ ಕುಡಿಯೋದು ಟ್ರೆಂಡ್, ಫ್ಯಾಷನ್ ಆಗ್ಬಿಟ್ಟಿದೆ. ಡ್ರಿಂಕ್ಸ್ ಪಾರ್ಟಿ ಇಲ್ಲ ಅಂದ್ರೆ ಮದುವೆನೂ ಮುಗಿಯಲ್ಲ, ಬರ್ತ್ಡೇನೂ ಆಗಲ್ಲ, ಇಯರ್ ಎಂಡ್ಗಂತೂ ಅರ್ಥವೇ ಇರಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ. ಮನೆ ಮಂದಿ ಎಲ್ಲ ಕೂತ್ ಕುಡಿತಾರೆ. ಕುಡುಕರ ಎಣ್ಣೆ ಆಸೆಯೇ ಈಗ ಸರ್ಕಾರಕ್ಕೆ ಆಸ್ತಿ. ಕುಡಿಯೋ ಸೀಸನ್ ನೋಡ್ಕೊಂಡೇ ಎಣ್ಣೆ ರೇಟ್ ಜಾಸ್ತಿ ಮಾಡ್ತಿದೆ ಸರ್ಕಾರ. ಹೀಗಾಗಿ ಕುಡುಕರ ಸಂಘಗಳು ಹುಟ್ಕೊಂಡಿವೆ, ಚಿತ್ರ ವಿಚಿತ್ರ ಬೇಡಿಕೆಗಳೂ ಬೆಳೀತಿವೆ. ಒಟ್ನಲ್ಲಿ ನ್ಯೂ ಇಯರ್ ಪಾರ್ಟಿ ವೇಳೆ ಸದ್ದು ಮಾಡೋ ಗುಂಡು ಮತ್ತು ಗುಂಡು ಹಾಕೋ ಸಿಡಿಗುಂಡು ಕ್ಯಾಂಡಿಡೇಟ್ಸ್ ಹತ್ರನೇ ಕೇಳ್ಬಿಡೋಣ, ಏನ್ ನಿಮ್ ಪ್ರಾಬ್ಲಮ್ಮು? ಅಬ್ಬಾ, ನೋಡಿದ್ರಲ್ಲ, ಇಷ್ಟು ದಿನ ಕುಡುಕರು ಅಂತ ಎಲ್ಲರೂ ಕೂಡ ಮಾತಾಡ್ತಿದ್ರು. ಆದರೆ ಈ ಕುಡುಕರ ಗೋಳ್ ಕೇಳೋರೇ ಇಲ್ಲ. ಕುಡುಕರು ಅನ್ನೋ ತಪ್ಪು, ಮದ್ಯಪಾನ ಪ್ರಿಯರು ಅಂತ ಎಲ್ಲರೂ ಕೂಡ ಕರಿಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಬೆಳಗಾಮಲ್ಲಿ ಮಾಡಿದಂಥ ಹೋರಾಟ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ನೇ ಕ್ರಿಯೇಟ್ ಮಾಡಿದೆ. ಎಸ್, ಆ ಒಂದು ಸೆನ್ಸೇಷನ್ನ ಕ್ರಿಯೇಟ್ ಮಾಡಿದವರು ಮದ್ಯಪಾನ ಪ್ರಿಯರ ಸಂಘದ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ವೆಂಕಟೇಶ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಹಾಗೆ ಮದ್ಯಪಾನ ಪ್ರಿಯರ
ಸಂಘದ ಒಂದು ಕಾರ್ಯದರ್ಶಿಗಳು ನಮ್ಮ ಜೊತೆ ಇದ್ದಾರೆ. ರಾಮಸ್ವಾಮಿಯವರು, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹಾಗೆ ಕರ್ನಾಟಕ ಮದ್ಯಪಾನ ಪ್ರಿಯ ಹೋರಾಟ ಸಂಘದ ಎಂ ಸಿದ್ದೇಶ್ ಅವರು ಕೂಡ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಹಾಂ ಸರ್. ಸರ್, ಯಾವಾಗ ಶುರು ಆಯಿತು ಸರ್ ನಿಮ್ಮ ಸಂಘ? ಸರ್, ನವೆಂಬರ್ 22ನೇ ವರ್ಷ ನವೆಂಬರ್ 8ನೇ ತಾರೀಕು ರಿಜಿಸ್ಟ್ರೇಡ್ ಆಯಿತು. ಓಕೆ. ರಿಜಿಸ್ಟರ್ಡ್ ಆದಮೇಲೆ ಅಲ್ಲಲ್ಲೇ ಕೆಲವೊಂದು ಮಿನಿಸ್ಟ್ರುಗಳಿಗೆಲ್ಲ ಮನವಿಗಳು ಕೊಟ್ವಿ. ಓಕೆ. ಆ ಸಂದರ್ಭದಲ್ಲಿ ಏನಾಯಿತು, ಈ ದಿನದಲ್ಲಿ ಸರ್ಕಾರ BJP ಸರ್ಕಾರ ಇತ್ತು. ಅವಾಗ ಗೋಪಾಲಯ್ಯನವ್ರಿಗೆ ಅಬಕಾರಿ ಸಚಿವರಿದ್ದರು, ಅವ್ರಿಗೆ ಕೊಟ್ಟಿದ್ವಿ. ಅವರು ಬರೋದಕ್ಕೆ ಮೀನಮೇಷ ಎಣಿಸಿದ್ರು. ಅದಾದಮೇಲೆ ಗೌರ್ಮೆಂಟ್ ಬಿದ್ದೋಯ್ತು. ಮತ್ತು ಗೌರ್ಮೆಂಟ್ ಬಂತು. ಸೆಷನ್ ಸ್ಟಾರ್ಟ್ ಆದಾಗ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ, RB ತಿಮ್ಮಾಪುರ್ ಅವರಿಗೆ ಮತ್ತು CM ಆಪ್ತ ಕಾರ್ಯದರ್ಶಿ ಅವರಿಗೆ ಮನವಿಯನ್ನು ಕೊಟ್ಟು ಹೋಗಿದ್ವಿ. ಓಕೆ. ನಿಮ್ಮ ಸಂಘ ಶುರುವಾಗಿ ಒಂದು ಒಂದು ವರ್ಷ ವರ್ಷ ತುಂಬಿದೆ. ಒಂದು ವರ್ಷ. ಓಕೆ. ಎಷ್ಟು ಜನ ಇದ್ದಾರೆ ಸರ್ ಸಂಘದಲ್ಲಿ ಈಗ ನಿಮ್ಮ ಸಂಘದಲ್ಲಿ? ನಮ್ಮಲ್ಲಿ 3,000 ರಿಂದ 4,000 ಸದಸ್ಯರಿದ್ದಾರೆ. ಓಕೆ. ಬಟ್ ಫಾಲೋವರ್ಸ್ ಬಂದು 1.53 1,53,00,000 1.5 ಕೋಟಿ ಫಾಲೋವರ್ಸ್ ಇದ್ದಾರೆ. ಫಾಲೋವರ್ಸ್ ಇದ್ದಾರೆ. ಬಟ್ ಸದಸ್ಯರು 4,000 ಇದ್ದಾರೆ. ಸದಸ್ಯರು 4 ಜನ. ತಾತ್ಕಾಲಿಕ ಶುರು ಮಾಡಿದ್ದೀವಿ 4,000. ತಾತ್ಕಾಲಿಕವಾಗಿ 250 ರೂಪಾಯಿ ಮಾಡಿದ್ದೀವಿ ಫೀಸು. ಓಕೆ. ಅದು 4,000 ಆಗಿದ್ದಾರೆ. ಓಕೆ. 4,000 ಜನ 250 ರೂಪಾಯಿ ಫೀಸ್ ಕಟ್ಟಿ ಸದಸ್ಯರಾಗಿದ್ದಾರೆ. ಆಗಿದ್ದಾರೆ. ಓಕೆ. ಎಲ್ಲ ಜಿಲ್ಲೆಯಿಂದ ನಮಗೆ ಕರೆಗಳು ಬರ್ತಾ ಇದೆ. ಓಕೆ. ಯಾಕೆ ಈ ಸಂಘವನ್ನು ಕರ್ನಾಟಕ ಮದ್ಯಪಾನ ಪ್ರಿಯರ ಹೋರಾಟ ಸಂಘವನ್ನು ಮಾಡಬೇಕು ಅಂತ ಅನ್ನಿಸ್ತು ನಿಮಗೆ, ರಾಮಸ್ವಾಮಿ ಅವರೇ? ಸರ್, ಇದು ಆ ಕಾನ್ಸೆಪ್ಟಿಗೆ ಅದು ಮನೆ ಅಧ್ಯಕ್ಷರು ಅದಕ್ಕೆ, ಯಾಕೆಂದರೆ ಅದರದ ಒಂದು ಯಾವುದೋ ಒಂದು ಸಣ್ಣ ಇನ್ಸಿಡೆಂಟ್ ಆಗಿದ್ದಕ್ಕೆ ಅವರು ಅದು ಮಾತ್ರ ಅಧ್ಯಕ್ಷರು ಹೇಳ್ತಾರೆ ಸರ್. ಹೌದು. ಯಾಕೆ ಅನ್ನಿಸ್ತು ಸರ್? ಸರ್, ನಾನು ಒಂದು ಗಂಡಸಿ ಹ್ಯಾಂಡ್ ಪೋಸ್ಟ್ ಅಂತ ಒಂದು ಸರ್ಕಲ್ ಇದೆ ಸರ್. ಓಕೆ. ಆ ಸರ್ಕಲಲ್ಲಿ ನನ್ನ ಸ್ನೇಹಿತರ ಅಂಗಡಿನಲ್ಲಿ ನಾನು ಕೂತ್ಕೊಂಡಿದ್ದೆ. ಓಕೆ. ಸ್ನೇಹಿತರ ಅಂಗಡಿ ಅಂದರೆ ಯಾವ ಅಂಗಡಿ ಸರ್? ಬೇರೆ ಅಂಗಡಿ, ಮೆಡಿಸಿನ್ ಅಂಗಡಿ. ಮೆಡಿಸಿನ್ ಅಂಗಡಿಯಲ್ಲಿ ಕೂತಿದ್ವಿ. ಪಕ್ಕದ್ದೇ ಒಂದು ವೈನ್ ಸ್ಟೋರು. ಓಕೆ. ಅವರು ಪಾಪ ಫಸ್ಟ್ ಒಂದು ಸಾರಿ ಬಂದ ತಕ್ಷಣ 1 ಕ್ವಾರ್ಟರ್ ತೊಗೊಂಡ ಮನುಷ್ಯ, ಮದ್ಯಪಾನ ತಗೊಂಡು ಹೋದ್ರು. ಮತ್ತೆ ಅರ್ಧ ಗಂಟೆ ಬಿಟ್ಟು ಮತ್ತೆ ಬಂದು ಕುಡಿದ್ರು. ಓಕೆ. 3ನೇ ಬಾರಿ ಬಂದಾಗ ಕುಡ್ಕ ಅವನ್ನ ಆ ಕಡೆ ಸೈಡಿ ತಳ್ಳ ಅಂತ ಹೇಳ್ದ ಕ್ಯಾಶಿಯರು. ಓಕೆ. ಆಗ ನಮಗೆಲ್ಲೋ ಒಂದು ಕಡೆ ನೋವಾಯಿತು. ನಮ್ಮ ಆಸ್ತಿ ಅವನು, ನಮ್ಮ ಆಸ್ತಿ ಇರೋನಿಗೆ ಈಗ ಮಾತಾಡ್ತಾನೆ ಅಂತೇಳಿ ನಾವು ಹೋಗಿ ಅವನಿಗೆ ಕ್ಯಾಶಿಯರ್ ಕೇಳಿದೆ, ಯಾಕಪ್ಪ ಒಬ್ಬ ಗ್ರಾಹಕನಿಗೆ ಅಸಹ್ಯವಾಗಿ ಮಾತಾಡ್ತಾ ಇದೆಯಾ? ಇಲ್ಲಿವರೆಗೆ 3 ಕ್ವಾರ್ಟ್ರು 2 ಕ್ವಾರ್ಟ್ರ್ ದುಡ್ಡು ಇಸ್ಕೊಳ್ಳುವಾಗ ಏನು ಮಾತಾಡಿಲ್ಲ. ಅವನೇನಾದರೂ ಬಂದು ಕುಡಿದಿದ್ರೆ ನೀನು ಬೀದಿನಲ್ಲಿ ಕುತ್ಕೋಬೇಕು. ಹೌದು. ಅವನು ನಿನ್ನ ಸಾಕ್ತಾ ಇರೋದು. ಗೌರವ ಕೊಟ್ಟು ಮಾತಾಡಂದರೆ ನೀವು ಯಾರು ಕೇಳೋಕ್ಕೆ ಅಂತ ಹೇಳಿದ್ರು. ನಾನು ಎ ಕರ್ನಾಟಕದ ಒಬ್ಬ ಪ್ರಜೆಯಪ್ಪ ಅಂತ ಹೇಳಿ ಹೋದ್ವಿ. ಅವತ್ತು ರಾತ್ರಿ ನಮಗೆ ನಿದ್ದೆ ಬಂದಿಲ್ಲ. ಏನಾದರೂ ಮಾಡಬೇಕು, ಇವ್ರನ್ನ ಈ ಕುಡುಕನಾಗದಂಥ ಅನ್ಯಾಯವನ್ನು ತಡಿಬೇಕು, ಏನೇ ಮಾಡಬೇಕು, ಇವ್ರಿಗೆ ಏನೋ ಒಂದು ಮುಖ್ಯವಾಹಿನಿಗೆ ತರಬೇಕಂತೇಳಿ ಒಂದು ಕಾನ್ಸೆಪ್ಟ್ ಮಾಡಿ ಒಂದು 18 ಜನನ ಸದಸ್ಯರು ಮಾಡ್ಕೊಂಡು ರಿಜಿಸ್ಟರ್ ಮಾಡಿಸಿದ್ವಿ. 18 ಜನ ಶುರು ಮಾಡಿದ್ವಿ. ಓಕೆ. ಅದಾದ ನಂತರ ನಗ್ತಾ ಇದ್ರು ನಮ್ಮ ಮಾಡುವಾಗ, ಮದ್ಯಪಾನ ಪ್ರಿಯರು ಇದೇನಪ್ಪ ಈ ಸಂಘ. ಅದೇ ಈ ಸಂಘ ಮಾಡಿದಾಗ ಹೇಗಿತ್ತು ಫ್ಯಾಮಿಲಿ ರೆಸ್ಪಾನ್ಸು ಅಂತ? ಅಲ್ಲ, ಭಾಳ ವಿರೋಧ ಇತ್ತು. ಯಾಕೋ ನೀವ್ಯಾಕೆ ಹೋಗ್ತೀರಾ? ಅಲ್ಲ, ನಿನಗೆ ಯಾಕೆ ಬೇಕು ಗುರು ಅಂತ ಮಾತಾಡೋರೇ ಜಾಸ್ತಿ. ತುಂಬ ಮಾತಾಡಿದ್ದಾರೆ. ತುಂಬ ಇತ್ತು. ನಾವು ಯಾರಿಗೂ ಹೋಗಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಳುವಾಗ ಇದು ಮಾಡ್ತಾಯಿದ್ರು. ಕೊನೆಗೆ ನಮ್ಮ ಒಳಗಡೆ ಓಕೆ ಒಂದು 20 ಬೇಡಿಕೆಗಳಿದೆ ನಮ್ಮದು. ಓಕೆ. ಕುಡ್ಕನ ಪದ ತೆಗಿಬೇಕು. ಇದರಲ್ಲಿ ಅಸೆಂಬ್ಲಿ ಕೊಟ್ಟಿದ್ದೀವಿ ಬರೆದು. ಓಕೆ. ಬೇಡಿಕೆಗಳಿಗೆ ಹೋಗೋಣ ಸರ್. ಈ ಸಂಘ ಮಾಡ್ತೀರಾ ನೀವು, ನಿನಗೆ ಯಾಕೆ ಬೇಕು, ಯಾಕೆ ಮಾಡಿದ್ರಿ ಅಂತ ಬೈಯೋರಿದ್ರು. ಬಟ್ ಫ್ರೆಂಡ್ಸಲ್ಲಿ ಮಗ ಒಳ್ಳೆ ಕೆಲಸ ಮಾಡಿದೆ ಕಣೋ, ನಮ್ಮ ಪರವಾಗಿ ಯಾರೂ ನಿಂತ್ಕೊಂಡೆ ಕಣೋ ಅಂತ ಕರೆಗಳು ಬಂದಿದೆ ನಿಮಗೆ? ಆ ಥರದ್ದು ಏನಾಯ್ತು, ಈ ನನ್ನ ಫ್ರೆಂಡ್ ಸರ್ಕಲಲ್ಲಿ ತುಂಬ ಜನ, ಈಗ ನಾವು ಒಂದು ಇದರಲ್ಲಿ ರೆಪ್ಯೂಟೆಡ್ ಆಗಿದ್ದೀವಿ, ಇದಕ್ಕೆ ಯಾಕೆ ಹೋದೆ ಅಂತ ಹೇಳಿದ್ರು. ದಟ್ ಕಾನ್ಸೆಪ್ಟ್ ಈಸ್, ಯಾರು ತುಂಬ ನೊಂದವನೇ, ಆ ನೊಂದವನಿಗೆ ಧ್ವನಿ ಆಗಬೇಕು ಅಂತ ಒಂದು ಕಾನ್ಸೆಪ್ಟಿಗೆ. ಬಟ್ ವಿ ಆರ್ ನಾಟ್ ಆಲ್ಕೋಹಾಲ್ ಕನ್ಸ್ಯೂಮರ್ಸ್. ಯಾರು ಕನ್ಸ್ಯೂಮ್ ಮಾಡ್ತಾನೆ ಅವನಿಗೆ ಈ ಥರದ್ದು ಅನ್ಯಾಯ ಆಗ್ತಾಯಿದೆ, ಅವನ ಪರವಾಗಿ ಧ್ವನಿಯಾಗಿ ನಿಂತ್ಕೋಬೇಕು ಅಂತ ಒಂದು ಕಾನ್ಸೆಪ್ಟು. ಅದನ್ನು ಹೇಳಿದ್ವಿ ನಾವು ನಮ್ಮ ಫ್ರೆಂಡ್ಸ್ಗಳಿಗೆ, ನಮ್ಮ ಫ್ಯಾಮಿಲಿ ಸರ್ಕಲ್ಸ್ ಎಲ್ಲ. ಬಟ್ ಈವನ್ ಟುಡೇ ಅವರು ಇವಾಗಲೂ ಹಂಗೆ ಅಂದ್ಕೊಂಡಿದ್ದಾರೆ, ನೀವು ಯಾಕೆ ಹೋಗ್ತೀರಾ ಅಲ್ಲಿಗೆಲ್ಲ, ಆ ಥರದ್ದೆಲ್ಲ ಯಾಕೆ ಇದು ಅಂತ ಮರ್ಯಾದೆ ಅಂತ. ಓಕೆ. ಬಟ್ ನಮಗೇನಂತಂದರೆ ಯಾರಿಗೆ ಧ್ವನಿ ಇಲ್ವೋ ಅವ್ರಿಗೆ ಧ್ವನಿ ಆಗಬೇಕು ಅಂತ ಒಂದು ಉದ್ದೇಶ ಅಷ್ಟೇ ಸರ್. ಸರ್, ನಿಮ್ಮ ಸ್ಲೋಗನ್ ಕೇಳಿದೆ ನಾನು, ತುಂಬ ಚೆನ್ನಾಗಿದೆ, ಒಂದ್ಸಲಿ ಹೇಳ್ತೀರಾ? ನಿತ್ಯ ದುಡಿ, ಸತ್ಯ ನುಡಿ, ಸ್ವಲ್ಪ ಕುಡಿ, ಮನೆಗೆ ನಡಿ. ಓಕೆ ಸರ್, ತುಂಬ ಚೆನ್ನಾಗಿದೆ ಸ್ಲೋಗನು. ಸತ್ಯ ನುಡಿ, ಬಟ್ ಕುಡಿಯೋಕ್ಕಿಂತ ಮುಂಚೆ ಸತ್ಯ ಹೇಳ್ತಾರೆ, ಕುಡಿದ್ಮೇಲೆ ಸತ್ಯ ಹೇಳ್ತಾರೆ. ನಿಜನಾ ಅದು? ಯಾವಾಗಲೂ ಸತ್ಯ ಹೇಳ್ತಾನೆ ಹೇಳೋದು. ಹೌದು. ಓಕೆ. ನಿತ್ಯ ದುಡಿ ಅಂತ ಇದೆ, ಸ್ವಲ್ಪ ಕುಡಿ ಅಂತ ಇದೆ ಸರ್ ಸ್ಲೋಗನಲ್ಲಿ. ಸ್ವಲ್ಪ ಅಂದರೆ ನನ್ನ ಪ್ರಕಾರ 30ನ 60ನ 90ನ ಕ್ವಾರ್ಟ್ರಾ ಸರ್, ಇಲ್ಲ ಕ್ವಾರ್ಟ್ರ್ ಮೇಲೆ ಯಾವ್ದು ಹತ್ರ ಅದು ಅಂತ ನಮ್ಮದು ಉದ್ದೇಶ.
ಒಬ್ಬ ಕಾರ್ಮಿಕ ಒಬ್ಬ ಕಾರ್ಮಿಕ ಒಂದು ದಿನಕ್ಕೆ 500 ರೂಪಾಯಿ ದುಡ್ದ ಅನ್ಕೊಳ್ರಿ. ಓಕೆ 500 ರೂಪಾಯಿ ದುಡಿದ್ರೆ 50 ರೂಪಾಯಿ ಕುಡಿಯಪ್ಪ, ಹಾಂ 450 ರೂಪಾಯಿನ ಕುಟುಂಬಕ್ಕೆ ತಗೊಂಡೋಗಿ ಸಂಸಾರ ಕೈಯಲ್ಲಿ ಕೊಟ್ಟು ನಿರ್ವಹಣೆ ಮಾಡು ಅಂತಾರೆ. ಕೈ ಕೊಟ್ಟು ಊಟ ಮಾಡಿ ಮಲಗಿದ್ದು ಸಂಸಾರದ ಜೊತೆ ಮಲಗಿದ್ದು ಬೆಳಗ್ಗೆ ಎದ್ದು ಕಾಯಕ ಮಾಡು ಅಂತ. ಇಲ್ಲೇನಾಗಿದೆ 60ನ 30ನ ಈ ಥರ ಅಲ್ಲ ಏನಾಗಿದೆ ಅಂದರೆ ಕೆಲವರು ಕುಡ್ತ ಅನ್ನೋದು ಕೆಟ್ಟದ್ದು ಒಳ್ಳೇದು ಎಲ್ಲ ಇರುತ್ತೆ. ಬಟ್ ಕೆಲವರು ಏನು ಮಾಡಿದ್ದಾರೆ ಅಂದರೆ 500 ರೂಪಾಯಿ ದುಡಿದ್ರಲ್ಲಿ 450 ರೂಪಾಯಿ ಕುಡಿಯೋಕೆ ಖರ್ಚು ಮಾಡಿ 50 ರೂಪಾಯಿ ಮನೆಗೂ ಕೊಡೋದಿಲ್ಲ, ಜೋಬಲ್ಲಿ ಇಟ್ಕೊಂಡು ಸೈಡ್ ಆಗುತ್ತೆ ಅಂತ ಅದನ್ನ ಖಾಲಿ ಮಾಡ್ಕೊಂಡು ಹೋಗ್ತಾರೆ. ಅಂಥವ್ರಿಗೆ ನೀವು ಒಂದು ಸ್ಲೋಗನ್ ಮುಖಾಂತರ ಹೇಳ್ತಾ ಇದ್ದೀರಾ, ಇದನ್ನ ಮಾಡಿದ್ವಿ, ಸ್ವಲ್ಪ ಕುಡಿ, ಸಂಸಾರದ ಜೊತೆ ಸಂಸಾರ ಮಾಡಿ ಅಂತ ಮೇಲ್ ಬನ್ನಿ. ಅಂದ್ರೆ ಎಲ್ಲೋ ಒಂದ್ ಕಡೆ ಕೇಳಿದ್ದೆ ನಾನು, ಕುಡಿದರೆ ಕುಡಿಯದಂತಿರಬೇಕು, ಕುಡಿದರೆ ವಾಸನೆ ಬಾರದಂತಿರಬೇಕು, ಕುಡಿದರೆ ತೂರಾಡದಂತಿರಬೇಕು, ಕುಡಿದರೆ ತೊದಲು ನುಡಿ ನುಡಿಯದಂತಿರಬೇಕು, ಕುಡಿದರೆ ಕುಡಿಯದಂತಿರಬೇಕು, ಕುಡಿದರೂ ಹೆಂಡತಿ ಮೆಚ್ಚಿ ವಾವ್ ವಾವ್ ಅನ್ಬೇಕು, ಆ ರೀತಿ ಕುಡಿಬೇಕು ಅಂತ ನಿಮ್ಮ ಒಂದು ಸ್ಲೋಗನ್ನ, ಒಂದು ಸಂದೇಶ. ಎಸ್ ಸರ್. ಓಕೆ, ನಿಮ್ಮ ಒಂದು ಬೇಡಿಕೆ ಸರ್ಕಾರಕ್ಕೆ ಏನೆಲ್ಲ ಬೇಡಿಕೆಗಳಿದೆ ಸರ್? ಸರ್ ನಾವು ಮೊದಲನೇದು ಅವನು ಕುಡಿದು ಸಾಯೋ ಸ್ಟೇಜ್ ಬರ್ತಾರೆ, ಲಿವರ್ ಹೋಗ್ತದೆ, 4ರಿಂದ 5 ಲಕ್ಷ ಖರ್ಚು ಬರುತ್ತೆ. ಓಕೆ, ಆ ಬಡವ ಕಾರ್ಮಿಕನ ಹೆಂಡತಿ ಕೈಯಲ್ಲಿ ಅದು ಮಾಡೋಕ್ಕೆ ನಿವಾರಣೆ ಮಾಡೋಕ್ಕಾಗಲ್ಲ. ಓಕೆ, ಅದನ್ನು ಫ್ರೀ ಮಾಡಬೇಕಂತ ಹೇಳಿದ್ದೀವಿ. ಓಕೆ, ಯಾಕೆಂದರೆ ರೋಡಲ್ಲಿ ವಿಷ ಇಟ್ಟು ಕುಡಿಸಿ ನಮ್ಮಿಂದ ದುಡ್ಡು ತೊಗೊಂಡು ಮತ್ತೆ ನಮ್ಮನ್ನು ಬೀದಿಗೆ ಬಿದ್ದು ನಮ್ಮ ಕುಟುಂಬಗಳು ಬೀದಿ ಬೀಳ್ತದೆ, ಮೇಲೆ ಹೇಳ್ತಿಲ್ಲ. ಹೌದು, ಆ ಕುಟುಂಬ ಮೇಲೆ ಬರಬೇಕು ಅಂತಂದರೆ ಆ ಒಂದು ಆರೋಗ್ಯ ಮಾಡಿಕೊಡ್ಬೇಕು. ಒಂದು. ಎರಡನೇದು, ನಮ್ಮಲ್ಲಿ ಮಕ್ಕಳು ಎಜುಕೇಷನ್ ಕೊಡಬೇಕಂತ ಇದೆ ನಮ್ಮದು. 10% ರಿಸರ್ವ್ ಕೊಡಬೇಕಂತ ಹಾಸ್ಟೆಲ್ಸ್ಗಳಲ್ಲಿ. ಓಕೆ, ಇಲ್ಲಿ ಮನೆಯಲ್ಲಿ ಕುಡಿದು ಬಂದು ಕೆಲವೊಂದು ಮನೇಲಿ ಗಲಾಟೆ ಮಾಡ್ತಿರ್ತಾರೆ, ಮದ್ಯಪಾನ ಮಾಡಿ ಬಂದು ಗಲಾಟೆ ಮಾಡ್ತಿರ್ತಾರೆ, ಓದೋಕ್ಕಾಗಲ್ಲ ಮಕ್ಕಳಿಗೆ, ಮೇಲೆ ಬರೋಕ್ಕಾಗಲ್ಲ. ಅದಕ್ಕೆ ಹಾಸ್ಟೆಲಲ್ಲಿ 10% ರಿಸರ್ವ್ ಮಾಡಿ ಅಂತ ನಮ್ಮ ಡಿಮ್ಯಾಂಡ್ ಇದೆ. ಅಂದರೆ 80% ಇರೋರು ತೊಗೊಳೋದಲ್ಲ, 35% ಏನು ಪಾಸ್ ಆಗ್ತಾನೆ ಆ ವಿದ್ಯಾರ್ಥಿನಿ 80% ತಗೊಂಬನ್ನಿ ಅಂತ, ಮುಖ್ಯವಾಹಿನಿ ತೊಗೊಂಬನ್ನಿ ಅಂತ. ಸೂಪರ್. 10% ಇರೋ 80% 90% ಹೋಗ್ತಾರೆ, ಬಡ ಮಕ್ಕಳು ಹೋಗೋಕ್ಕಾಗಲ್ಲ. ಇದನ್ನ ಮಾಡಿ ಅಂತೇಳಿ ಸರ್ಕಾರಕ್ಕೆ ಒಂದು ಡಿಮ್ಯಾಂಡ್ ಮಾಡಿದ್ದೀವಿ. ಏನಾದರೂ ಆಕಸ್ಮಿಕ ನಮ್ಮಲ್ಲಿ ಇದು ಮದ್ಯಪಾನ ಮಾಡಿ ಕುಡಿದು ಸತ್ತರೆ 10 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದ್ವಿ ನಾವು, 10 ಲಕ್ಷ ಕೊಡಬೇಕಂತ. ಜೊತೆಗೆ ಇದು ಈ MRP ಬೋರ್ಡ್ಗಳು ಹಾಕ್ಬೇಕಂತ ಹೇಳಿದ್ವಿ. ಇಲ್ಲಿವರೆಗೆ ಬೋರ್ಡ್ಗಳು ಹಾಕಲಿಲ್ಲ. ಓಕೆ, ಒಂದು ಅಂಗಡಿನಲ್ಲಿ 40 ರೂಪಾಯಿನೋ ಇರ್ತಕ್ಕಂಥ ಬಾಕ್ಸನ್ನು 80 ರೂಪಾಯಿ 60 ರೂಪಾಯಿ 70 ರೂಪಾಯಿ ಅವ್ನು ಮನ್ಸೋ ಇಚ್ಛೆ ಮಾರಾಟ ಆಗ್ತಾ ಇದೆ. ನೀವು ಯಾಕೆ ಅದನ್ನು ಕೊಡಬಾರ್ದು ಅಂತ ನಾವು ಹಾಕಿ ಮಾರ್ಕೆಟಲ್ಲಿ ಏನು ಬೋರ್ಡ್ ಇದೆ ಹಾಕಿ. MRP ಮೀನ್ಸ್ MRP ಅಂದ್ರೆ ಏನು? ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್. ಹೌದೌದು. ಸೊ ಅದಕ್ಕಿಂತ ಜಾಸ್ತಿ ಮಾರ್ತಾರಂದ್ರೆ ಈ ದೇಶದಲ್ಲಿ MRP ಯಾವ್ದಾರು ವಸ್ತು ಇದೆಯಾ ಸರ್? ಇದೆಯಾ? ಬೇರೆ ಯಾವ್ದಾರು ವಸ್ತು ಇದೆ? ಯಾವುದು ಇಲ್ಲ ಅಂತ ಅನ್ಸುತ್ತೆ. ಡಿಸ್ಕೌಂಟ್ ಇದೆ. ಹೌದು. ಅಲ್ಲ ಸಿದ್ದೇಶ್ ಅವರೇ, ಈ ಕುಡ್ಕ ಅನ್ಬೇಡ್ದು ಅಂತ ಹೇಳ್ತಾ ಇದ್ರ, ಮದ್ಯಪಾನ ಪ್ರಿಯರು ಅಂತ ಯಾಕೆ ಕರಿಬೇಕು? ಕುಡ್ಕ ಅಂದ್ರೆ ಏನಾಗುತ್ತೆ ಸರ್? ಎಲ್ಲ ಒಂದು ಕಡೆ ಈಗ ನಮ್ಮ ಮಕ್ಕಳು ನಿಂತಿರ್ತಾರೆ, ಈಗ ಒಬ್ಬ ಕುಡಿದು ತೂರಾಡ್ತಿರ್ತಾನೆ, ಅವ್ರ ಮಕ್ಕಳು 4 ಜನ ಇರ್ತಾರೆ, ಅದ್ರಲ್ಲಿ ಒಬ್ಬ ಯಾರೋ ಕುಡಿತಿರ್ತಾರೆ, ಅವ್ರ ತಂದೆ ಬರ್ತಾ ಇರ್ಬೇಕಾರೆ ನೋಡಪ್ಪ ನಿಮ್ಮಪ್ಪ ಕುಡ್ಕ ಅಲ್ಲಿ ಬಿದ್ದಾನೆ ಅಂತಾರೆ. ಅದು ಎಡಿಟ್ ಆಗಬಾರ್ದು ಅಂತ ಮಕ್ಕಳಿಗೆ. 4 ಜನ ಇರ್ತಾರೆ ಆ ಗ್ರೂಪಲ್ಲಿ, ಆ ಒಬ್ಬಗೆ ಅವ್ನು ಎಡಿಟ್ ಆದಂಗಲ್ಲ ಸರ್. 4 ಜನ ನಿಮ್ಮಪ್ಪ ಕುಡಿದು ಬಿದ್ದ ನೋಡೋಣ ಅಂತಂದ್ರೆ ಕುಡ್ಕ ಅನ್ಬಾರ್ದು, ಅದನ್ನ ಪದ ತೆಗಿಬೇಕು, ಅನ್ಬಾರ್ದು ಅಂತ ಮದ್ಯಪಾನ ಪ್ರಿಯ ಅಂತ ಕರಿಬೇಕು. ಅಂದ್ರೆ ಈಗ ಸಿನಿಮಾ ನೋಡೋನು ಅನ್ನಲ್ಲ, ಸಿನಿ ಪ್ರಿಯ ಅಂತಾರೆ. ಊಟ ಜಾಸ್ತಿ, ಫುಡ್ ಬಗ್ಗೆ, ಆಹಾರದ ಬಗ್ಗೆ ಇರೋ ಆಹಾರ ಪ್ರಿಯ ಅಂತಾರೆ. ಅದೇ ರೀತಿ ಮದ್ಯಪಾನ ಪ್ರಿಯ ಅಂತ ಪ್ರೀತಿಯಿಂದ ಕರೀರಿ ಅಂತ. ಏನಾಗಿದೆ, ಆ ಕುಡ್ಕ ಅನ್ನೋ ವರ್ಡನ್ನ ಸ್ವಲ್ಪ ಬದಲಾವಣೆ ಮಾಡಿ ಸ್ವಲ್ಪ ಇದು ಟ್ರೆಂಡ್ ಮಾಡಿ ಅಂತ ಕೇಳ್ತಿದ್ವಿ ಅಷ್ಟೇ. ಮದ್ಯಪಾನ ಪ್ರಿಯ, ಮದ್ಯಪಾನ ಅದು ಮನಸ್ಸಿಗೆ ಮಕ್ಕಳಿಗೆ ನೋವಾಗುತ್ತೆ. ಜೊತೆಗೆ ನಾವು ಸರ್ಕಾರಕ್ಕೆ ಹೈಯೆಸ್ಟ್ ಈ ರಾಜ್ಯದಲ್ಲಿ ಏನಾದ್ರು ಹೈಯೆಸ್ಟ್ ಕೊಡ್ತಾ ಇದ್ದಾರೆ ರೆವಿನ್ಯೂ, ಟ್ಯಾಕ್ಸ್ ಪೇಯರ್ಸ್. ನಮ್ಮನ್ನು ಬಿಟ್ಟರೆ ಯಾರಿದ್ದಾರೆ? ಹೌದು. ನಮ್ಮಲ್ಲಿ ಯಾವ್ದಾದ್ರು 1 ರೂಪಾಯಿ ಬ್ಯಾಲೆನ್ಸ್ ಇದೆಯಾ? ದೊಡ್ಡ ಉದ್ಯಮಿಗಳು ಕದೀತಾರೆ ಟ್ಯಾಕ್ಸು. ಟ್ಯಾಕ್ಸ್ ಇಲ್ಲದೆ ತುಂಬಾ ಜನ. ನಮ್ಮಲ್ಲಿ ಪಡೆಯೋದಕ್ಕಿಂತ ಮುಂಚೆ ಕೊಡ್ತೀವಿ ಟ್ಯಾಕ್ಸು. ನಮ್ಮ ಕೈಗೆ ಬರೋದಕ್ಕಿಂತ ಮುಂಚೆ ಟ್ಯಾಕ್ಸ್ ಕೊಟ್ಟು, ಹಣ ಮತ್ತು ಟ್ಯಾಕ್ಸ್ ಎರಡೂ ಕೊಟ್ಟು ತಗೊಂತ ಪರ್ಚೇಸ್ ಮಾಡ್ತೀವಿ. ಈ ಥರದ್ದು ಸುಲಭವಾಗಿ ಸರ್ಕಾರಕ್ಕೆ ಹೋಗೋಂಥ ಹಣ ಯಾವುದಿದೆ? ನಮ್ಗೆ ಯಾಕೆ ಗೌರವ ಕೊಡಬಾರ್ದು? ಇಡೀ ದೇಶದಲ್ಲಿ ಸರ್ಕಾರ ನಡೀತಿದೆ ನಮ್ಮಿಂದ, ನಮಗೆ ಸರ್ಕಾರ ಗೌರವ ಕೊಡಬೇಕು ಅಂತ ಹೇಳ್ತಾ ಇದ್ದೀರಾ. ಓಕೆ ಸರ್, ನೀವು ಮೊನ್ನೆ ಬೆಳಗಾಂನಲ್ಲಿ ಏನು ಪ್ರೊಟೆಸ್ಟ್ ಮಾಡಿದ್ರಿ, ಅದನ್ನು ನೋಡಿ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಥರ ಎಲ್ಲ ವೀಡಿಯೋಗಳು ಮಾಡ್ತಿದ್ದಾರೆ. ಅದಂತೂ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಿದೆ, ಕೋಟಿ ಓಡ್ತಾ ಇದೆ ವೀಡಿಯೋಗಳು. ಅಂಥ ಒಂದು ಮಿಲಿಯನ್ ಗಟ್ಟಲೆ ಓಡಿರುವಂಥ ವೀಡಿಯೋಗಳನ್ನ ಈಗ ನೋಡೋಣ. ಓಕೆ.
ನಮಸ್ಕಾರ. ನಮಸ್ಕಾರ. ರೀ ನಿಧಾನ ಕುಡೀರಿ, ಏನಕ್ಕೆ ಅಷ್ಟು ಜೋರ ಕುಡಿತಿದ್ದೀರಾ? ಅದ ಬೆಳಗಾವಿವರೆಗೂ ಹೋಗ್ಬೇಕು, ಅದಕ್ಕೆ ಸ್ವಲ್ಪ ಬೇಗ ಬೇಗ ಕುಡ್ದ್ಬಿಟ್ಟು ಹೋಗ್ಬಿಡೋಣ ಅಂತ. ಬೆಳಗಾವಿಗ? ಯಾಕೆ? ಏ ಗುರು, ಕುಡ್ಕರೆಲ್ಲ ಸೇರಿ ಸ್ಟ್ರೈಕ್ ಮಾಡ್ತಾ ಇದ್ದೀರಿ ಗೊತ್ತಾ? ಸ್ಟ್ರೈಕಾ? ಏನಕ್ಕೆ? ಏನಕ್ಕ? ಒಂದ್ ನಿಮಿಷ, ಪಾಯಿಂಟ್ಸ್ ಎಲ್ಲ ಬರ್ಕೊಂಡಿದ್ದೀನಿ, ಒಂದ್ ನಿಮಿಷ. ತಗೋಗುರು, ಓದ್ಕೋ ಒಂದೊಂದ್ ಪಾಯಿಂಟೆ. ನಮ್ಮನ್ನು ಕುಡುಕ ಅಂತ ಕರೆಯಬಾರ್ದ? ಏ ಹೂಗುರು, ನಮ್ಗೇನ್ ರೆಸ್ಪೆಕ್ಟ್ ಇಲ್ವಾ? ನಮ್ಮನ್ನ ಕುಡುಕರು ಅನ್ನಂಗಿಲ್ಲ, ಮದ್ಯಪಾನ ಪ್ರಿಯರು ಅನ್ಬೇಕು. 31 ಡಿಸೆಂಬರ್ ಮದ್ಯಪಾನ ಪ್ರಿಯರ ದಿನಾಚರಣೆ ಎಂದು ಘೋಷಿಸಿ 50% ಡಿಸ್ಕೌಂಟ್ ಕೊಡ್ಬೇಕಾ? ಹೂಗುರು, ವರ್ಷ ಪೂರ್ತಿ ಸರ್ಕಾರ ಬಾರ್ ಓನರ್ಗಳು ದುಡ್ಡು ಹುಡ್ಕೋತಾರ ತಾನೆ, ಆವತ್ತೊಂದಿನ 50% ಡಿಸ್ಕೌಂಟ್ ಕೊಡ್ಲೇಬೇಕು. ಸರ್ಕಾರ ಎಲ್ಲೆಲ್ಲೋ ದಿನಾಚರಣೆ ಮಾಡುತ್ತೆ, ನಮಗೂ ಒಂದ್ ದಿನಾಚರಣೆ ಮಾಡ್ಲಿ 31 ಡಿಸೆಂಬರು. ಪ್ರತಿ ಬಾರ್ ಮುಂದೆ ಆಂಬ್ಯುಲೆನ್ಸ್ ನಿಲ್ಸ್ಬೇಕಾ? ಹೂಗುರು, ನಾವ್ ಕುಡಿತಾ ಏನೋ ಹೆಚ್ಚು ಕಮ್ಮಿ ಆಯ್ತು, ನನ್ ಸತ್ತೋದ್ರೆ ಆಂಬುಲೆನ್ಸ್ ಇದ್ರೆ ಇಮ್ಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಬಾರ್ ಪಕ್ಕದಲ್ಲಿ ವಿಶ್ರಾಂತಿ ಗೃಹ ನಿರ್ಮಿಸಬೇಕಾ? ನಾವು ಓವರ್ ಟೈಟ್ ಆದ್ವಪ್ಪ, ರೋಡಲ್ಲಿ ಆಕ್ಸಿಡೆಂಟು ಇನ್ನೊಂದು ಯಾಕೆ? ಪಕ್ಕದಲ್ಲಿ ವಸತಿ ಗೃಹ ಇದ್ರೆ ಆರಾಮಾಗಿ ಪಾಚ್ಕೊಂಡು ಕಿಕ್ಕೆಲ್ಲ ಇಳಿದ ಮೇಲೆ ಮನೆಗೆ ಹೋಗ್ಬೋದು. ವಿಮೆ ಮಾಡಿಸಬೇಕಾ? ಹೂಗುರು, ನಮ್ಗೆ ಇನ್ಸೂರೆನ್ಸ್ ಬೇಡವಾ? ನಮ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಮ್ಮ ಹೆಂಡತಿ ಮಕ್ಕಳನ್ನ ಯಾರು ನೋಡ್ಕೊಳ್ಳೋರು? ಇದೇನೋ ಲಾಸ್ಟ್ ಅಲ್ಲಿ ಬರ್ದಿದ್ಯಲ್ಲ, ಅದು ನಮ್ಮ ಸ್ಲೋಗನ್ನು. ನಿತ್ಯ ದುಡಿ, ಸತ್ಯ ನುಡಿ, ಸ್ವಲ್ಪ ಕುಡಿ, ಮನೆಗೆ ನಡಿ. ಏ ಗುರು ಬೆಳಗಾವಿಗೆ ಹೋಗಲ್ವಾ? ನಾಳೆ ಹೋದ್ರೆ ಆಯ್ತು ಬಿಡು ಗುರು. ವಾವ್, ನೋಡಿದ್ರಲ್ಲ, ಏನು ಅನ್ನಿಸ್ತು? ಅಂದರೆ ನೀವು ಮಾಡಿದ ಪ್ರೊಟೆಸ್ಟ್ಗಳ ಪಾಯಿಂಟ್ಗಳನ್ನ ತೊಗೊಂಡು ವಿಡಿಯೋ ಮಾಡಿದರೆ ಮಿಲಿಯನ್ ಗಟ್ಟಲೆ ಓಡಿದೆ ಆ ವಿಡಿಯೋ. ಏನು ಅನ್ನಿಸ್ತು ವಿಡಿಯೋ ನೋಡಿ ನಿಮಗೆ? ಸರ್, ಈಗ ವಿಡಿಯೋನಲ್ಲಿ ಅವರು ನಾವು ಹೇಳಿದ ಪಾಯಿಂಟನ್ನೇ ಅದೇ ಒಂದು ಇದು ಮಾಡಿದ್ದಾರೆ. ಬಟ್ ತುಂಬ ಚೆನ್ನಾಗಿ ಅದನ್ನು ಕಾನ್ಸೆಪ್ಟ್ ಎತ್ಕೊಂಡಿದ್ದಾರೆ. ಏನೇನು ಉದ್ದೇಶ, ಏನೇನಕ್ಕೆ ಅಂತೇಳಿ ಎತ್ಕೊಂಡು ಹೇಳಿದರೆ ತುಂಬ ಚೆನ್ನಾಗಿ ಬಂದಿದೆ. ಓಕೆ, ಅಂದರೆ ಆ ವಿಡಿಯೋದಲ್ಲಿ ಯಾವ ರೀತಿ ಇದೆ ಅಂತಂದರೆ, ನೀವು ಹೇಳಿದ್ರಲ್ಲ 4000 ಜನ ಸಂಘದಲ್ಲಿದ್ದಾರೆ ಅಂತ, ಸಂಘದಲ್ಲಿರೋರೆಲ್ಲ ಬಂದು ಸಂಘಕ್ಕೆ ಸೇರ್ತಾ ಇದ್ದಾರೆ. ಆದರೆ ಈಗ ಕುಡಿದು ಹೋಗೋಣ, ಪ್ರೊಟೆಸ್ಟ್ ಮಾಡೋಣ, ನಾವು ಸಂಘಕ್ಕೆ ಸೇರೋಣ ಅಂತೇಳಿ ಟೈಟಾಗಿ ಅಲ್ಲೇ ಕೆಲವರು ಮಲಗ್ತಾ ಇದ್ದಾರೆ. ಬೇಡ, ಎಲ್ಲರೂ ಕೂಡ ಸಂಘಕ್ಕೆ ಸೇರಿ ಅಂತ ನಿಮ್ಮ ಒಂದು ಬೇಡಿಕೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.